ದೇವೇಗೌಡರು ಈ ಪ್ರಕರಣದ ಬಗ್ಗೆ ಎಲ್ಲ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ, ಡೀಟೇಲ್ಸ್ ಎಲ್ಲ ಅವರೇ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಈಗ ಪ್ರಜ್ವಲ್ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ತರ ಚರ್ಚೆ ನಡೀತದೆ ಮುಂದೆ ಹೆಂಗೆ? ನಾನು ಒಂದು ನಿಮಿಷ, ರೇವಣ್ಣ ಅವರು ಮೊನ್ನೆ ಬೇಲಾದ ಮೇಲೆ ಬಂದ ನಂತರ ದೇವೇಗೌಡರ ಮನೆಯಲ್ಲೇ ಇದ್ದಾರೆ. ದೇವೇಗೌಡರ ಮನೆ ಅಲ್ಲ, ಅದು ನಮ್ಮ ತಂಗಿ ಮನೆ, ಡಾಕ್ಟರ್ ಚಂದ್ರಶೇಖರ್ ಮನೆ. ನಾನು ಈಗ ಪ್ರತಿನಿತ್ಯ ದೇವೇಗೌಡರನ್ನೇನು ಭೇಟಿ ಮಾಡಲಿಕ್ಕೆ ಹೋಗ್ತೀನಿ. ಒಂದು 2 ಬಾರಿಯನ್ನು ಭೇಟಿ ಮಾಡಿದ್ದೆ. ನಾನು ಅವನಿಗೂ ಹೇಳಿದೆ, ಅವನಿಗೂ ಗೊತ್ತಿಲ್ಲ ಅದು. ಯಾರೋ ಕೆಲವರು ವಕೀಲರು ಯಾರೋ ಹೇಳಿ ಇವತ್ತು ಕಳಿಸಿದ್ದಾರೆ. ಅದರಿಂದ ನಾನು ಎಷ್ಟು ದಿನ ಇವೆಲ್ಲ ಆಟಗಳಾಡಬೇಕು, ಅವಶ್ಯಕತೆ ಇದೆ. ಇವತ್ತು ಬಂದರೂ ಅಷ್ಟೇ, ಇನ್ನೊಂದು ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಬಂದರು. ನಿಮ್ಮದೆಂದು ರೆಡ್ ಕಾರ್ನರು, ಯೆಲ್ಲೋ ಕಾರ್ನರು ಇದೆಲ್ಲ ಮಾಡ್ಕೊಂಡು ಅವರ ಇದ್ರ ಮೇಲೆ ಬರೋದು ಅವಶ್ಯಕತೆ ಇದೆ. ಧೈರ್ಯವಾಗಿ ಫೇಸ್ ಮಾಡಲಿ ಬಂದು. ಇದನ್ನು ನಾನು ಹೇಳಿದ್ದೆ, ರೇವಣ್ಣಗೂ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಎಲ್ಲಿದ್ದರೂ ಅವನ್ನ ಕರೆಸ್ತಕ್ಕಂಥದ್ದಕ್ಕೆ ಒಂದು ಮಾಧ್ಯಮದ ಮುಖಾಂತರವಾದರೂ ಸರಿ, ಯಾವುದಾದ್ರೂ ಮುಖಾಂತರವಾದರೂ ಸರಿ. ಏನು ನಮ್ಮ ಫೋನಲ್ಲಿ ಟ್ರ್ಯಾಪ್ ಇದರಲ್ಲಿ ಇಟ್ಟವರು ಗೊತ್ತಿದೆ ನಿಮಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆ ಯಾವಾಗ ಗೊತ್ತಿದೆ ವಿಷಯ. ಬಹುಶಃ ಅವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಎಲ್ಲೆಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣ ಅವ್ರ ಫೋನು ಟ್ಯಾಪಲ್ಲೇ ಇದೆ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ಇನ್ನು 24 ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು, ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮದ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಅವರಿಗೆ, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೆ. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದ ನೀರಾವರಿಯ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದಾರೆ. ಇಲ್ಲೇ ಇಷ್ಟೊತ್ತಿಗೆ ಅವರು ರಾಜ್ಯಸಭೆ ರಾಜೀನಾಮೆ ಕಳಿಸೋರು ಭಾಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತ. ಈ ಪ್ರಕರಣದಿಂದ ರಾಜೀನಾಮೆ ಈ ಪ್ರಕರಣದಿಂದಲೇ ಅವರು ನೊಂದಿದ್ದಾರೆ. ಇಂಥ ಒಂದು ಪ್ರಕರಣ ನಮ್ಮ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಇಟ್ಕೊಂಡು ನಾನು ರಾಜ್ಯಸಭೆಗೆ ಅಲ್ಲಿ ಹೋಗಿರಲಿ ಅಂತಕ್ಕಂಥದ್ದು ಅವ್ರ ಮನಸ್ಸು. ನಾನು ಅದಕ್ಕೆ ಅವ್ರು ಹೇಳಿದೆ, ಯಾವ ಕಾರಣಕ್ಕೂ ದುಡುಕಬೇಡಿ,